Hello everyone, you are watching News Insights. Let's watch today's news updates. ರಾಜ್ಯೋತ್ಸವ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ಎಲ್ಲೆಲ್ಲಿ ನೀವು ನಮ್ಮ ಧ್ವಜವನ್ನು ನೋಡಬಹುದು. ಭಾಷೆಯ ಪ್ರೇಮವನ್ನ ಬೆಳೆಸುವಂತ ಕೆಲಸ ಈಗಾಗಲೇ ಈ ಭಾಗದಲ್ಲಿ ಮಾಡಿದ್ದೀವಿ. ತಾವು ಗಣ್ಯರು ಬಂದಿರುವಂತವರು ಕೂಡ ಈ ಭಾಷೆಯ ಮೇಲಿರುವ ಪ್ರೀತಿಯಿಂದ ನಮ್ಮ ಜನರ ಮೇಲೆ ಅದೇ ಪ್ರೀತಿಯಿಂದ ಮಾತಾಡಬೇಕು ಅಂತ ಕೇಳ್ಕೊಳ್ತೀನಿ ನಾನು. ಯಾಕಂದರೆ ಭಾಷೆಯ ಪ್ರೀತಿ ಮನುಷ್ಯತ್ವಕ್ಕಿಂತ ಮೇಲ ಕೀಳ ಅಂತ ಕೇಳೋ ಪ್ರಶ್ನೆ ಬರಬಾರ್ದು. ಮಾನವೀಯತೆಯನ್ನ ಎತ್ತಿ ಹಿಡಿಯುವಂಥವ್ರು ನಾವು ಆಗಬೇಕು. ನಾವು ಯಾರೇ ಆಗಲಿ ಒಳ್ಳೆ ಮನುಷ್ಯರಾಗದೆ ನಾವು ಯಾರಾದರೂ ಪ್ರಯೋಜನ ಇಲ್ಲ. ಯಾರು ಒಳ್ಳೆ ಮನುಷ್ಯ ಅಂದರೆ ಒಬ್ಬ ಕಷ್ಟದಲ್ಲಿರುವಂಥ ಮನುಷ್ಯನನ್ನ ಕೈ ಹಿಡಿಯುವಂಥವನು, ಅವನಿಗೆ ಸಹಾಯ ಮಾಡುವವನು, ಅವನ ಮಾತನ್ನು ಕೇಳುವಂಥವನೇ ಒಳ್ಳೆ ಮನುಷ್ಯ. ಹಾಗಾಗಿ ನಾವು ಸೇರಿರೋರೆಲ್ಲ ಒಳ್ಳೆ ಮನುಷ್ಯರು, ಅನ್ಯೋನ್ಯ ಪ್ರೀತಿ ವಿಶ್ವಾಸದಿಂದ ಸಮಾಜವನ್ನು ಕಟ್ಟುವಂಥವರು. ಈ ಸಮಾಜವನ್ನು ಮಾನವೀಯತೆಯನ್ನು ಎತ್ತಿ ಹಿಡಿಯುವಂಥವ್ರು ಆಗಬೇಕು. ಯಾಕೆಂದರೆ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಇಡೀ ಪ್ರಪಂಚ ಪ್ರಶ್ನೆನ ಕುವೆಂಪು ಕೇಳ್ತಾರೆ, ವಿಶ್ವ ಮಾನವನಾಗಿ ನಾವು ಸಾಯ್ಬೇಕು. ಇಡೀ ಮಾನವ ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲ ಗಣ್ಯರು ಮತ್ತು ಸುಮಾರು ಜನ ನಮ್ಮ ಕ್ಷೇತ್ರದಿಂದ ಬರ್ತಾ ಇದ್ದಾರೆ. ಯಾಕಂದರೆ ಈ ಹಬ್ಬ ನಡೀತಾನೆ ಇರುತ್ತೆ, ಆಚರಣೆ ಮಾಡ್ತಾನೆ ಇರ್ತೀವಿ. ಅವರೆಲ್ಲರೂ ನಿಮ್ಮ ಒಳ್ಳೆಯ ಸಿಹಿ ಮುತ್ತು ಮಾತುಗಳನ್ನು ಕೇಳಲಿಕ್ಕೋಸ್ಕರ ನಿಂತಿದ್ದಾರೆ. ಪ್ರೀತಿ ಅಂತವರು ನನ್ನ ಸಹೋದರಿಯರು, ಅವರೆಲ್ಲರೂ ನಮ್ಮನ್ನು ಸ್ವಾಗತ ಮಾಡಿದ್ರಿ. ತಮಗೆ ಸಂಘವನ್ನು ಮಾಡಿದ್ದೀವಿ. ಈಗಾಗಲೇ 70 ಸ್ವಸಹಾಯ ಸಂಘಗಳು ರಿಜಿಸ್ಟರ್ ಆಗಿದೆ. 70 ಸ್ವಸಹಾಯ ಸಂಘಗಳು ನನ್ನ ಸಹೋದರಿಯರು. ಅವರು ಕೊಡ್ತೇವೆ, ತಾತ್ವಿಕವಾಗಿ ವಿಶ್ಲೇಷಣೆ ಮಾಡ್ತೇವೆ. ಸಾಧ್ಯ ಹಾಕುತ್ತಾರೇನೆ ಬಂದಂಥವ್ರು ಯಾರು, ಬೀದಿಗಿಳಿದಂಥವ್ರು ಯಾರು ಅಂದರೆ ಕನ್ನಡ ಪರ ಹೋರಾಟಗಾರರು. ಕನ್ನಡವನ್ನ ಬಳಸ್ತಾ ಬಂದಂಥವ್ರು ಯಾರು? ಹೋರಾಟಗಾರರಾದಂತಹ ಸಾರಾ ಗೋವಿಂದ್ ಸರ್ ಅವರಿಗೆ ಒಂದು ಗೌರವ ಸಮರ್ಪಣೆಯನ್ನ ಮಾಡಲಾಗ್ತಾ ಇದೆ. ಜೋರಾದ ಚಪ್ಪಾಳೆಯ ಮೂಲಕ ಈ ಒಂದು ಸುಸಂದರ್ಭವನ್ನ ನಾವು ಪ್ರೋತ್ಸಾಹಿಸೋಣ. ಸರ್, ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನೀವು ಬಂದು ಎಆರ್ಎಸ್ ಅವರು ಮಾನವೀಯತೆಯ ಹೆಸರಿನಲ್ಲಿ ಕನ್ನಡದ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಈ ಕನ್ನಡದ ಹಬ್ಬದ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗಿಯಾಗಿದ್ದು, ನನ್ನ ಜೊತೆಯಲ್ಲಿ ಕನ್ನಡ ಬರೀ ನಮ್ಮ ಸಂಗಡ ಅಂದಾಗ ಬಂದು ನಿಲ್ಲುವಂತ ಮುಂಭಾಗದಲ್ಲಿ ಕೂತಿದ್ದಾರೆ. ರೂಪೇಶ್ ರಾಜಣ್ಣ ಅವರು, ಗುಣರಂಜನ್ ಶೆಟ್ರು, ಬಸವರಾಜ್ ಪಡ್ಕೋಟೆ, ನಮ್ಮ ಸಮೀವುಲ್ಲಾ ಖಾನ್, ಬಹುಶಃ ಹ್ಯಾರಿಸ್ ಅವರು ಆವತ್ತಿನ ಬ್ರಾಡ್ವೇ ಹೋಟ್ಲಲ್ಲಿ ಪ್ರಾರಂಭವಾದಂಥ ಗೆಳೆತನ ಒಂದಷ್ಟು ಕಣ್ಮರೆಯಾಗಿದ್ದಂಥ ಗೆಳೆಯರೆಲ್ಲರೂ ಇವತ್ತು ಕಾಣಿಸ್ಕೊತವ್ರೆ. ಎಲ್ಲ ಇಲ್ಲೇ ಕೂತಿದ್ದಾರೆ. ಭಾರಿ ಮಜವಾಗಿತ್ತು ಆ ದಿನಗಳು, ಅದ್ಭುತವಾದ ದಿನಗಳು. ಯಾರಿಸ್ ಬರ್ತಾ ಇದ್ದಾರೆ ಅಂದರೆ ಅವ್ರ ಜೊತೆಯಲ್ಲಿ ಒಂದು 20 ಗಾಡಿಗಳು ಬರ್ತಾ ಇದ್ದೀನಿ ನಾನು. ಒಂದು 2-3 ಜನ ಕಾಣ್ತಾ ಇಲ್ಲ ಅಷ್ಟೇ, ಇನ್ನೆಲ್ಲರೂ ಇಲ್ಲಿದ್ದಾರೆ. ನಮ್ಮ ವೇಣು, ನನಗೆ ಯಾವಾಗಲೂ ಕೈ ಸಿಗೋರು ವೇಣು, ಯಾಕಂದ್ರೆ ಅಲ್ಲೇ ಪಕ್ಕದಲ್ಲೇ. ಭಾರಿ ದಿನ ನಮ್ಮ ನಿರ್ಮಾಪಕರು ನಿರ್ದೇಶಕರು ನೋಡಿರಲಿಲ್ಲ, ಕಣ್ಮರೆ ಆಗಿದ್ರು, ಇವತ್ತು ನೋಡ್ತಾ ಇದ್ದೀನಿ. ರಮೇಶ್. ಹಾಗಾಗಿ ಶಾಂತಿನಗರದ ಎಲ್ಲ ನನ್ನ ಬಂಧುಗಳಿಗೆ ವಿಶೇಷವಾಗಿ ಅಭಿನಂದನೆಗಳು. ವಾತಾವರಣವನ್ನು ಕೊಟ್ಟಿರುವಂಥ ನನ್ನ ಆತ್ಮೀಯ ಗೆಳೆಯರು,
ಜನಪ್ರಿಯ ಶಾಸಕರು, ಬಹುಶಃ ಮಾತಾಡಿರುವಂಥ ಬರಗೂರು ರಾಮಚಂದ್ರಪ್ಪನವರು ಹೇಳ್ತಾ ಇದ್ರು, ಕನ್ನಡಿಗರ ಪ್ರೀತಿ ಅಂತದ್ದು, ಕನ್ನಡಿಗರ ಮೌಲ್ಯಗಳೇ ಅಂತವು ಅಂತ ಹೇಳಿ ಬರಗೂರು ರಾಮಚಂದ್ರಪ್ಪನವರು ಹೇಳ್ತಾ ಇದ್ರು. ಅಂದರೆ ಅದು ನಮ್ಮ ಬಸವಣ್ಣ ಅಂತ ಹೇಳಬಹುದು. 12ನೇ ಶತಮಾನಕ್ಕೆ ಅವರೊಂದು ಮಾತು ಹೇಳಿದರು, ಧರ್ಮದ ಮೂಲವನ್ನ ಅರ್ಥ ಮಾಡ್ಕೋಬೇಕು ಅನ್ನೋದಾದ್ರೆ ಯಾವುದು ಧರ್ಮ ಅಂದ್ರೆ ಯಾವುದು? ದಯವಿಲ್ಲದ ಧರ್ಮ ಯಾವುದಯ್ಯ? ದಯವೇ ಧರ್ಮದ ಮೂಲವಯ್ಯ, ದಯವೇ ಸಕಲ ಪ್ರಾಣಿಗಳಲ್ಲಿ ಅನ್ನೋ ಮಾತನ್ನ ಬಸವಣ್ಣವರು ಹೇಳಿದಂತ ಮಾತು. ಕನಕದಾಸರು ಹೇಳಿದ್ರು, ಕುಲ ಕುಲ ಕುಲವೆಂದು ಒಡೆದಾಡದಿರಿ, ಕುಲದ ನೆಲೆಯ ಏನಾದರೂ ಬಲ್ಲಿರ ಬಲ್ಲಿರ ಅನ್ನೋ ಮಾತನ್ನ ಕನಕದಾಸರು ಹೇಳಿದಂತ ಮಾತು. ಭಾರತವನ್ನ ಕೇರಳದಲ್ಲಿ ನೋಡಕ್ ಸಾಧ್ಯ ಇಲ್ಲ, ಇಡೀ ಭಾರತವನ್ನ ಉತ್ತರ ಭಾರತ ರಾಜ್ಯಗಳಲ್ಲಿ ನೋಡಕ್ ಸಾಧ್ಯ ಇಲ್ಲ, ಇಡೀ ಭಾರತವನ್ನ ನೋಡ್ಲಿಕ್ಕೆ ಸಾಧ್ಯ ಅನ್ನೋದಾದ್ರೆ ಅದು ಕರ್ನಾಟಕದ ಬೆಂಗಳೂರು ಮಹಾನಗರದಲ್ಲಿ ಮಾತ್ರ ಅನ್ನೋದನ್ನ ಯಾರೂ ಮರೆಯೋಂಗಿಲ್ಲ. ಹೇಳುವಂತ ದಿನ ಅವತ್ತು ಇರಲಿಲ್ಲ, ಆದರೆ ಯಾರೀಸ್ ಅವರು ಇವತ್ತು ಅದನ್ನ ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ಮಾಡಿದಾಗ ಯಾವ ಸಂಘರ್ಷಕ್ಕೆ ಇಲ್ಲಿ ಅವಕಾಶ ಇಲ್ಲ ಅನ್ನೋ ಮಾತನ್ನ ಅದರ ಮುಖಾಂತರ ತೋರಿಸ್ಕೊಟ್ಟಿದ್ದಾರೆ. ಹಾಗಿರುವಾಗ ಇಲ್ಲಿ ಧರ್ಮ ಸಂಘರ್ಷ ಇಲ್ಲ, ಭಾಷೆ ಸಂಘರ್ಷ ಇಲ್ಲ, ಮಾನವೀಯತೆಯ ಮೌಲ್ಯಗಳು ಮಾತ್ರ ಉಳಿದಿದೆ ಅನ್ನೋದಕ್ಕೆ ಈ ಹಬ್ಬ ಸಾಕ್ಷಿಯಾಗಿದೆ ಅನ್ನೋ ಮಾತ್ರ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ನಮಗೆ ಭಾರಿ ಅವರು ಕರೆ ಮಾಡಿದಾಗ ಅವ್ರು ಯಾರಿಗೂ ಇಲ್ಲಿ ಬಂದಂಥವ್ರಿಗೆ ಆಹ್ವಾನ ಪತ್ರಿಕೆ ಕೊಟ್ಟಿಲ್ಲ, ಒಂದು ಕರೆ ಅಷ್ಟೇ ಮಾಡಿದ್ದು ಅವರು. ನಾನು ಕೇಳಿದೆ, ಒಂದು ಸಣ್ಣ ಕಾರ್ಯಕ್ರಮ ಮಾಡಬೇಕಾದ್ರೂ ಒಂದು ದೊಡ್ಡ ದೊಡ್ಡ ಆಹ್ವಾನ ಪತ್ರಿಕೆ ಮುದ್ರಣ ಮಾಡಿ ಕೊಡುವಂತ ಕಾಲದಲ್ಲಿ ಬರೀ ಫೋನ್ ಕರೆಯಲ್ಲಿ ಎಲ್ಲ ಬಂದಿದ್ದಾರೆ ಅಂದ್ರೆ ಅವ್ರ ಮೇಲಿರುವಂತ ಪ್ರೀತಿ ಸ್ನೇಹ, ಅವ್ರಿಗಿರುವಂತ ಹೋರಾಟಗಾರರ ಮೇಲಿರುವಂತ ಗೌರವದಿಂದ. ಆದ್ರೆ ನನ್ನಂತ ಹೋರಾಟಗಾರರಿಗೆ ಗೊತ್ತು, ಯಾರಿಸ್ ಯಾವ ರಾಜ್ಯಗಳ ಮೂಲ ಅಲ್ಲ, ಅದು ಈ ನೆಲದ ಮೂಲ, ಕನ್ನಡದ ಪವಿತ್ರವಾದ ಮಣ್ಣಿನ ಮೂಲ. ಹಾಗಾಗಿ ಅಂತ ಯಾವುದೇ ಮಾತುಗಳಿಗೆ, ಪೊಳ್ಳು ಮಾತುಗಳಿಗೆ ಅವಕಾಶ ಇಲ್ಲ ಅನ್ನೋದನ್ನ ನಾನು ಮತ್ತೊಮ್ಮೆ ಸಾಬೀತು ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಅವರ ನಾರಾಯಣಗೌಡ್ರೆ, ನೀವು ಅಲ್ಲೋಗಿ ಕನ್ನಡ ಕೇಳ್ತೀರಿ, ಇಲ್ಲೋಗಿ ಕನ್ನಡ ಕೇಳ್ತೀರಿ, ಮಸೀದಿಲಿ ಯಾಕೆ ಕನ್ನಡ ಕೇಳಲ್ಲ ಅಂತ ಹೇಳಿ ನಾನು ಮಸೀದಿಗೂ ಹೋದೆ. ಬಹುಶಃ ಯಾರು ಹೋಗಿದ್ರು ಹೆಂಗ ಗೊತ್ತಿಲ್ಲ. ನಾನು ಸಮೀವುಲ್ಲವ್ರನ್ನ ಕರ್ಕೊಂಡು ಬಾರಪ್ಪ ಅದೇನು ಒಡೆ ಬಿಡೋಣ ಅಂತ ಹೇಳಿ ಎಲ್ಲ ಮಸೀದಿಗಳಿಗೆ ಹೋಗಿ ಅಲ್ಲಿ ಧರ್ಮಗುರುಗಳ ಜೊತೆಯಲ್ಲಿ ಕುತ್ಕೊಂಡು ನಾವು ವಿನಂತಿ ಮಾಡಿಕೊಂಡು ಗೌರವದಿಂದ ಪ್ರೀತಿಯಿಂದ ಅವ್ರನ್ನ ಕೇಳಿಕೊಂಡು, ನಿಮ್ಮ 4 ಶುಕ್ರವಾರ, ತಿಂಗಳ 4 ಶುಕ್ರವಾರದಲ್ಲಿ ಒಂದು ಶುಕ್ರವಾರ ನಿಮ್ಮ ಪ್ರಾರ್ಥನೆ, ನಿಮ್ಮ ಧರ್ಮ ಪ್ರಚಾರ, ಧರ್ಮ ಚಿಂತನೆ ಕನ್ನಡದಲ್ಲಿ ನಡೀಬೇಕು ಅಂತ ಹೇಳಿ ಅವ್ರು ಯಾರು ಇಲ್ಲ ಅಂತ ಹೇಳಲಿಲ್ಲ. ಈಗ ಪ್ರಾರಂಭ ಮಾಡಿದ್ದಾರೆ. ಸಮೀವುಲ್ಲವರ ಅಲ್ಲಿಯ ಮಸೀದಿಯಲ್ಲೇ ಪ್ರಾರಂಭ ಆಯಿತು. ಹಾಗಾಗಿ ಯಾರೂ ಕನ್ನಡದಿಂದ ದೂರ ಉಳಿದಿಲ್ಲ, ಕನ್ನಡದಿಂದ ಯಾರೂ ದೂರ ಉಳಿದಿಲ್ಲ. ಯಾಕೆಂದ್ರೆ ಕನ್ನಡವನ್ನ ಪ್ರೀತಿಸೋರು, ಕನ್ನಡವನ್ನ ಮಾತಾಡುವವರು ಒಬ್ಬ ರೈಮನ್ ಖಾನ್ ಆಗ್ತಾನೆ, ಒಬ್ಬ ನಿಸಾರ್ ಅಹಮದ್ ಆಗ್ತಾನೆ, ಒಬ್ಬ ಕರೀಂ ಖಾನ್ ಆಗ್ತಾನೆ, ಒಬ್ಬ ರಂಜಾನ್ ಸಾಬ್ ಆಗ್ತಾನೆ, ಒಬ್ಬ ರಂಜಾನ್ ದರ್ಗಾ ಆಗ್ತಾನೆ, ಒಬ್ಬ ಯಜಾಸುದ್ದೀನ್ ಆಗ್ತಾನೆ, ಒಬ್ಬ ಶಿಶುನಾಳ್ ಶರೀಫ್ ಆಗ್ತಾನೆ. ನಮ್ಮ ಜನಪದ ಕಲಾವಿದರು ಎಲ್ಲ ಅದ್ಭುತವಾದಂತ ಕೊಡುವಂತ ದಿನಗಳು ಬರಲಿ ಅನ್ನುವ ನನ್ನ ಕಾಳಜಿ, ಕಳಕಳಿ. ಹಾಗಾಗಿ ನಿಮ್ಮ ಶಾಂತಿನಗರದ ಆಯ್ಕೆ ಮತದಾರರಿಗೆ ಹೇಳ್ತೀನಿ, ಒಳ್ಳೆ ಆಯ್ಕೆ, ಕೈ ಬಿಡಬೇಡಿ ಯಾವತ್ತಿಗೂ. ಅವರು ಸಹ ನಿಮ್ಮನ್ನು ಕೈ ಬಿಡಲ್ಲ, ನೀವು ಅವ್ರನ್ನ ಕೈ ಬಿಡಬೇಡಿ. ಯಾಕಂದ್ರೆ ಆದಷ್ಟು ಬೇಗ ನನ್ನ ಗೆಳೆಯ ಸಚಿವನಾದ್ರೆ
ನಾನೇ ಸಚಿವನಾದಷ್ಟು ಖುಷಿ ನನಗೆ. ಅಂಥ ಗೆಳೆಯರ ಸಂಖ್ಯೆ ಹೆಚ್ಚೆಚ್ಚು ನಮ್ಮಂಥವ್ರಿಗೆ ಬೇಕು. ಯಾವಾಗಲೂ ಹೇಳ್ತಾ ಇರ್ತಾರೆ, ನಾನು ನಿಮ್ಮನ್ನು ವಿಧಾನಸಭೆಯಲ್ಲಿ ನೋಡಬೇಕು ಅಂತೇಳಿ. ನನ್ನ ವಿಧಾನಸಭೆಯಲ್ಲಿ ನೋಡೋದು ಕಷ್ಟ, ಆದರೆ ನೋಡೋದು ಸುಲಭ. ಹಾಗಾಗಿ ಆದಷ್ಟು ಬೇಗ ಸಚಿವ ಸಂಪುಟಕ್ಕೆ ಯಾರಿಸೋರು ಬರುವಂಥದ್ದು ಆಗಲಿ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ನೋಡಬಹುದು ಅಂತ ಅತ್ಯದ್ಭುತ ಮಾತುಗಳನ್ನ ಆಡಿದ್ದಾರೆ. ಅದೇ ರೀತಿಯಾಗಿ ತಮ್ಮ ಪ್ರೀತಿಯ ಗೆಳೆಯರಾದಂತಹ ಎನ್.ಎ. ಹ್ಯಾರಿಸ್ ಸರ್ ಅವ್ರನ್ನ ಸಂಪುಟದಲ್ಲಿ ನೋಡಬೇಕು ಅನ್ನುವಂತಹ ಆಶೆ. ಪರ ಶಾಸಕರಾದ ಸನ್ಮಾನ್ಯ ಹ್ಯಾರಿಸ್ ಅವರಿಗೆ ನಾನು ಮನದಾಳದ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಬರಗೂರು ಅವರು ಕೂಡ ಹೇಳಿದರು, ಮನುಷ್ಯ ಒಂದೇ ಜಾತಿ ಒಲಂ ಅನ್ನುವಂತಹ ಈ ನಾಡಲ್ಲಿ ಅದ್ಭುತವಾದಂತಹ, ಅದಕ್ಕೆ ಅರ್ಥ ಬರುವಂತಹ ರೀತಿಯಲ್ಲಿ ಕಾರ್ಯಕ್ರಮವನ್ನು ಮಾಡಿದಂಥದ್ದು. ಇದು ಒಂದು ಐತಿಹಾಸಿಕ, ರಚನಾತ್ಮಕ ಕ್ರಿಯಾಶೀಲತೆ. ರಾಜಕಾರಣಿಗಳಲ್ಲಿ ಈ ರೀತಿ ಶಾಂತಿನಗರ ಕ್ಷೇತ್ರದಲ್ಲಿ, ಬೆಂಗಳೂರು ನಗರದಲ್ಲಿ ಕನ್ನಡ ಹಬ್ಬವನ್ನು ಆಚರಣೆ ಮಾಡುವಂಥ ಒಂದು, ನಾವು ಮಾನವೀಯತೆ ಹಬ್ಬ ಅಂಥೇಳಿ ಈಗಾಗಲೇ 26ನೇ ತಾರೀಕಿಂದ ಪ್ರಾರಂಭ ಮಾಡಿದ್ದೀವಿ. ಆ ಹಬ್ಬ ನಡೀತಾ ಇದೆ. ಅದರ ಮಧ್ಯದಲ್ಲಿ ಕನ್ನಡ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಈ ಭಾಗದಲ್ಲಿ ಕನ್ನಡ ಭಾಷೆ ಸಂಸ್ಕೃತಿಯನ್ನು ಎತ್ತಿಡಿಯುವಂಥ ಕೆಲಸ ಆಗಬೇಕು ಅಂಥೇಳಿ ಎಲ್ಲರನ್ನ ಒಗ್ಗೂಡಿಸಿ, ಯಾಕೆಂದರೆ ಇವತ್ತು ಕರ್ನಾಟಕ, ಕನ್ನಡ, ಬೆಂಗಳೂರು ಇವೆಲ್ಲ ಒಂದು. ಭಾರತಾಂಬೆಯ ದೊಡ್ಡ ಮಗಳು ಕನ್ನಡ ತಾಯಿ. ಯಾಕೆಂದರೆ ಭಾಳ ವಿಶೇಷವಾದಂಥ ತಾಯಿ ನಮ್ಮ ತಾಯಿ, ಕನ್ನಡ ತಾಯಿ. ಇಡೀ ಭಾರತದಲ್ಲಿ ಎಲ್ಲೂ ಚಿನ್ನ ಇಲ್ಲ, ನಮ್ಮ ಹತ್ರ ಮಾತ್ರ ಇರೋದು. ಸೊ ಚಿನ್ನದಂಥ ತಾಯಿ ನಮ್ಮ ತಾಯಿ ಅಲ್ವಾ. ಹಾಗಾಗಿ ಆ ಒಂದು ಇದನ್ನು ಎತ್ತಿಡಿಯುವಂಥ ರೀತಿಯಲ್ಲಿ ಕನ್ನಡ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಬಹುಶಃ ಕನ್ನಡ ಪ್ರೀತಿ, ಕನ್ನಡದ ಸಂಸ್ಕೃತಿಯನ್ನು ಎತ್ತಿಡಿಯುವಂಥ ಕೆಲಸ, ಎಲ್ಲರಲ್ಲೂ ಅದನ್ನು ತಲುಪಿಸುವಂಥ ಕೆಲಸ. ಈ ಮೂಲಕ ಬಹುಶಃ ಎಲ್ಲ ಕನ್ನಡ ಪರ ನಾಯಕರುಗಳು ಬಂದರು, ಚಳವಳಿ ನಾಯಕರುಗಳು ಬಂದರು, ಎಲ್ಲರೂ ಕೂಡ ಮಾತಾಡಿದ್ರು. ನಾವು ಇವತ್ತಲ್ಲ ಅವತ್ತಿಂದಲೂ ಕನ್ನಡ ಹೋರಾಟದಲ್ಲಿ ಭಾಗವಹಿಸ್ಕೊಂಡೇ ಬಂದಿದ್ದೀವಿ. ಇವತ್ತು ನಾವು ಹೋರಾಟ ಇಲ್ಲ, ಪ್ರೀತಿಯಿಂದ ಗೆಲ್ಲುವಂಥ ಕೆಲಸ ಮಾಡ್ತಾ ಇದ್ದೀವಿ. ಖಂಡಿತವಾಗಿ ಎಲ್ಲರೂ ಇವತ್ತು ಕನ್ನಡ ಭಾಷೆಯನ್ನು ಪ್ರೀತಿಯಿಂದ ಮಾತಾಡುವಂಥ ಒಂದು ಪರಿಸ್ಥಿತಿಯನ್ನು ನಾವು ಈಗಾಗಲೇ ನಮ್ಮ ಈ ಭಾಗದಲ್ಲಿ ಮಾಡಿದ್ದೀವಿ. ಸೊ ಭಾಳ ಸಂತೋಷ. ಒಳ್ಳೆಯ ರಸಮಂಜರಿ ಕಾರ್ಯಕ್ರಮ, ಡ್ಯಾನ್ಸು ಎಲ್ಲನೂ ನಡೀತಾ ಇದೆ. ಸೊ ಇವೆಲ್ಲ ಅದ್ರ ಜೊತೆಗೆ ಚಳಿ ಬೇರೆ ಆಗ್ತಾ ಇದೆ. ಸೊ ಅದು ನಮ್ಮ ವಿಶೇಷ, ಬೆಂಗಳೂರಿನ ಚಳಿ ಇದು. ಸೊ ಇದೆಲ್ಲ ಒಂದು ವಿಶೇಷತೆಯನ್ನು ಒಗ್ಗೂಡಿಸಿ ಕನ್ನಡ ಹಬ್ಬವನ್ನು ಮಾಡ್ತಾ ಇದ್ದೀವಿ. ತಾವು ಕೂಡ ಇಷ್ಟೊತ್ತಲ್ಲಿ ಚಳಿಯಲ್ಲೂ ಮೈಕು ಮತ್ತು ಕ್ಯಾಮ್ರಾ ಇಟ್ಕೊಂಡಿದ್ದೀರಿ. ತುಂಬ ಧನ್ಯವಾದ.